ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಪ್ರಿಯಾಂಕಾ ಕಿಶನ್ ಬ್ಲಾಗ್. ಈಗ ಜಸ್ಟ್ ಎದ್ದೆ ನಾನು. ನಮ್ಮಮ್ಮ ಟೆಂಪಲ್ಗೆ ಹೋಗೋಣ, ಎದ್ದೋಳು, ಶ್ರಾವಣ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರು. ನಿಂಬೆ ದೀಪ ಹಚ್ಬೇಕಂತೆ. ಅದಕ್ಕೆ ನಾನು ಇವಾಗ ಹೋಗಿ ಸ್ನಾನ ಮಾಡ್ಕೊಂಡು ರೆಡಿ ಆಗಬೇಕು. ನಾನು ರೆಡಿ ಆದಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಟಿಲ್ ದ್ಯಾಟ್ ಕೀಪ್ ವಾಚಿಂಗ್. ಸೊ ರೆಡಿ ಆದ್ವಿ. ನಮ್ಮಮ್ಮ ತುಂಬ ಅರ್ಜೆಂಟ್ ಮಾಡಿದ್ರು, ಅದಕ್ಕೆ ಬೇಗ ರೆಡಿ ಆಗಿಬಿಟ್ಟು ಇನ್ನೇನು ಹೊರಟು ಈ ಟೆಂಪಲಿಗೆ. ನಮ್ಮ ಮನೆಯಿಂದ 200 ಮೀಟರ್ಸ್ ಅಷ್ಟೇ ಇರೋದು. ಬೈ ವಾಕ್ ಹೋಗ್ತಿದ್ದೀವಿ. ಸೊ ಅಲ್ಲಿ ಹೋಗ್ಬಿಟ್ಟು ಏನಾದರೂ ಕ್ಲಿಪ್ ಸಿಗುತ್ತಾ ತೋರಿಸ್ತೀನಿ. ಶ್ರಾವಣ ಬೇರೆ ತುಂಬ ಜನ ಬಂದಿರ್ತಾರೆ. ನಾನು ಬೇರೆ ಫಸ್ಟ್ ಟೈಮ್ ಅಲ್ವಾ ವೀಡಿಯೋ ಮಾಡ್ತಿರೋದು. ಇದು ಹೊಸದು, ಕಾನ್ಷಿಯಸ್ ಆಗ್ತೀನಿ ಕ್ಯಾಮ್ರಾ ಮುಂದೆ. ಲೆಟ್ಸ್ ಸಿ, ಏನಾದರೂ ಸಿಗಿದ್ರೆ ನಿಮಗೆ ತೋರಿಸ್ತೀನಿ. ನೋಡಿ ಗೈಸ್, ಡ್ರೆಸ್ ಎಲ್ಲ ಏನು ಸಕ್ಕದಾಗಿ ಹಾಕಿದ್ದಾರೆ. ದೇವಸ್ಥಾನಕ್ಕೆ ಹೋಗ್ತಾ ಇದ್ರೆ ಕಣ್ಣೆಲ್ಲ ಈ ಕಡೆನೇ ಎಳಿತಾ ಐತೆ, ಬಾ 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 ಅಂತ. ಇನ್ನೊಂದು 100 ಮೀಟರ್ಸ್ ಇದೆ ದೇವಸ್ಥಾನಕ್ಕೆ. ದೇವಸ್ಥಾನ ರೀಚ್ ಆದ್ವಿ. ಎಲ್ಲರೂ ನಿಂಬೆಹಣ್ಣು ದೀಪ ಮಾಡ್ತಿದ್ದಾರೆ, ಪೂಜೆ ರೆಡಿ ಮಾಡ್ಕೊತಿದ್ದಾರೆ. ನಾವು ಎಲ್ಲ ಮುಗಿಸ್ಕೊಂಡು ಬರ್ತೀವಿ. ಪೂಜೆ ಸ್ಟಾರ್ಟ್ ಆಗಿದೆ. ನಾವು ಇವಾಗ ನಿಂಬೆಹಣ್ಣು ದೀಪ ಹಚ್ಚಿ ಹೋಗಬೇಕು ಒಳಗಡೆ, ಪೂಜೆ ಮುಗಿಸ್ಕೊಂಡು ಬರಬೇಕು. ರೆಡಿ ಮಾಡ್ಕೊತಾ ಇದೀಯಾ? ನಾನು ನನ್ನ ತಂಗಿ ಇಬ್ಬರು ನಿಂಬೆಹಣ್ಣು ದೀಪ ರೆಡಿ ಮಾಡ್ಕೊಂಡ್ವಿ. ಇನ್ನೇನು ಕಡ್ಡಿ ಹಚ್ಚಿ ಪೂಜೆ ಮಾಡಿ ಒಳಗಡೆ ಹೋಗಬೇಕಾಗಿತ್ತು. ಅಷ್ಟರಲ್ಲಿ ಇನ್ನು ಎಲ್ಲರೂ ಬಂದು ಪೂಜೆ ಆಗಿರೋರು ಅರಿಶಿನ ಕುಂಕುಮ ಕೊಡ್ತಿದ್ರು. ಅದನ್ನು ತಗೊಂಡು ಮತ್ತೆ ಒಳಗಡೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಪೂಜೆ ಎಲ್ಲ ಮುಗೀತು. ದೀಪ ಎಲ್ಲ ಬೆಳಗಿ ಪೂಜೆ ಮುಗಿಸಿ ಮತ್ತೆ ಎಲ್ಲರಿಗೂ ಅರಿಶಿನ ಕುಂಕುಮ ಕೊಡಬೇಕು ಅಂತ ಹೇಳಿದ್ರು ಅಮ್ಮ. ಒಂದು 5 ಜನಕ್ಕೆ ಎಲ್ಲ ಕೊಟ್ಟು ಇವಾಗ ಹೊರಟ್ವಿ ಮನೆಗೆ. ಹೊಟ್ಟೆ ತುಂಬ ಹಸಿದಿದೆ. ಬೆಳಗ್ಗೆನೇ ಟಿಫನ್ ತಿನ್ನೋಣ ಅಂತ ರೆಡಿಯಾಗಿದ್ದೆ ನಾನು. ನಮ್ಮಮ್ಮ ಇಲ್ಲ, ಪೂಜೆ ಮುಗಿಸ್ಕೊಂಡೇ ತಿನ್ನಬೇಕು ಅಂತ ಹೇಳಿದ್ರು. ಅದಕ್ಕೆ ಫೈನ್ ಅಂದ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಬೇಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲೆಲ್ಲ ಶಾಪಿಂಗ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಗೈಸ್. ಶಾಪಿಂಗ್ ಮಾಡಬೇಕು. ಲಕ್ಷ್ಮೀ ಹಬ್ಬ ಬೇರೆ ಬರ್ತಿದೆ, 8ನೇ ತಾರೀಕು. ಏನೇನು ತಗೋಬೇಕು, ಏನೇನು ಮಾಡಬೇಕು, ಎಷ್ಟು ಓಡಾಡಬೇಕು ಗೊತ್ತಿಲ್ಲ. ಯೂಟ್ಯೂಬ್ ನೋಡೋರೆಲ್ಲ ಒಂದೊಂದು ಐಟಮ್ ತಂದ್ಕೊಡ್ಬೇಕಂತ ನೋಡಿ. ಅವರೆಲ್ಲ ನೋಡ್ಕೊಂಡು ಆಫ್ ಮಾಡಮ್ಮ, ಸಾಕು, ಮನೆಗೆ ಹೋಗಿ ಮಾಡಿ ನಾಲ್ಕು ಬೇಕಾದರೆ ಇವಾಗ ಹೋಗಿ ಪಾನಿಪುರಿ ಮಾಡ್ತೀನಿ. ಅದು ಬ್ಲಾಗ್ ಮಾಡಿ ಪಾನಿಪುರಿ ಮಾಡ್ತಾಳಂತೆ ಹುಡುಗಿ. ಬ್ಲಾಗ್ ಸ್ಟಾರ್ಟ್ ಮಾಡಿದಾಗ್ಲಿಂದ ಅಕ್ಕ ಇದು ಮಾಡೋಣ ಅದು ಮಾಡೋಣ ಅಂತ ಹೇಳ್ತಿದ್ದಾಳೆ. ಏನು ಫುಲ್ ಹುಡುಗಿಗೆ ಜೋಶ್ ಬಂದ್ಬಿಟ್ಟಿದೆ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇವಾಗ ಹೋಗಿ ನಮ್ಮಮ್ಮ ಏನು ಅಡುಗೆ ಮಾಡಿದ್ದಾರೆ ನೋಡಿ. ಫಸ್ಟು ಹೊಟ್ಟೆ ತುಂಬ ಊಟ ಮಾಡಿಬಿಡ್ಬೇಕು. ಆಮೇಲೆ ಮತ್ತೆ ನೆಕ್ಸ್ಟು ಏನು ಮಾಡೋದು ಅಂತ ಯೋಚನೆ ಮಾಡೋಣ. ಮತ್ತು ನನ್ನ ತಮ್ಮ ನಾನು ನನ್ನ ತಮ್ಮ ನನ್ನ ತಂಗಿ ಹೋಗಿ TV ಆರ್ಡರ್ ಮಾಡಿ ಬಂದಿದ್ದೀವಿ ಅವ್ರ ಮನೆಗೆ. ಇವತ್ತು ಇಲ್ಲ ನಾಳೆ ಬರುತ್ತೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಶವರ್ ಮೇಲೆ ಕುತ್ಕೊಂಡು ಮಾಡಬೇಕು ಅಂತಿದ್ದಾಳೆ. ಅದೇ TV ಬರುತ್ತೆ, ಇವತ್ತ ಇಲ್ಲ ನಾಳೆ ಬರುತ್ತೆ. ಆವಾಗ ನೆಕ್ಸ್ಟ್ ವ್ಲಾಗ್ ಮಾಡ್ತೀನಿ ನಾನು. TV ಇನ್ ಮೈ ಬ್ರದರ್ ಹೋಮ್ ಅಂತ, ನ್ಯೂ TV ಇನ್ ಮೈ ಬ್ರದರ್ಸ್ ಹೋಮ್ ಅಂದ್ಬಿಟ್ಟು. ಬನ್ನಿ ಮನೆಗೆ ಹೋಗೋಣ. ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಫುಲ್ ಎಂಬ್ಯಾರಸ್ಮೆಂಟ್ ಆಗ್ತಿದೆ ನನಗೆ ಪಬ್ಲಿಕಲ್ಲಿ.
ಯಾವಾಗಲೂ ಫ್ರೈಡೇ ಟೆಂಪಲ್ ಮುಗಿಸ್ಕೊಂಡು ಸಂತೆಗೆ ಹೋಗ್ತಿದ್ವಿ. ನಮ್ಮೂರಲ್ಲಿ ಫ್ರೈಡೇ ಸಂತೆ ಇರುತ್ತೆ. ಸೊ ಮುಗಿಸ್ಕೊಂಡು ಟೆಂಪಲ್ ಮುಗಿಸ್ಕೊಂಡು ಬಂದಿದ ತಕ್ಷಣ ಸಂತೆಗೆ ಹೋಗಿ ಏನೇನು ಬೇಕು ಎಲ್ಲ ತೊಗೊಂಡು ಮನೆಗೆ ಹೋಗ್ತಿದ್ವಿ. ಇವತ್ತೆಲ್ಲ ಫುಲ್ ಹೊಟ್ಟೆ ಹಚ್ಕೊಂಡಿದ್ದಾರೆ. ಸಂತೆಗೆ ಹೋಗೋಣ ಅಂದರೆ ಬೇಡ ಅಂತ ಹೇಳ್ತಿದ್ದಾರೆ. ಏನೋ ಕಂಟೆಂಟ್ ಸಿಗುತ್ತೆ ಮಾಡೋಣ ಬನ್ನಿ ಸಂತೆಗೆ ಹೋಗೋಣ ಅಂದರೆ ಬರ್ತಾ ಇಲ್ಲ ನೋಡಿ. ನೀವಾದರೂ ಹೇಳಿ. ಈಗ ಜಸ್ಟ್ ಮನೆಗೆ ರೀಚ್ ಆದೆ ನಾನು. ಇವಾಗ ಒಳಗಡೆ ಹೋಗಿ ನೋಡಬೇಕು ನಮ್ಮಮ್ಮ ಏನು ಮಾಡಿಕೊಡ್ತಾರೆ ಅಂತ. ಅಮ್ಮ ರವೆ ದೋಸೆ ಮಾಡ್ತೀನಿ ಅಂತ ಹೇಳಿದ್ರು. ಹೋಗಿ ನೋಡೋಣ, ಹೆಲ್ಪ್ ಮಾಡೋಣ ನಾವು. ನಮ್ಮಮ್ಮ ರವೆ ದೋಸೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ರವೆ ಎಲ್ಲ ಕೊತ್ತಂಬತ್ತಾಯ್ತಲ್ಲ, ಹೆಂಗಾಗ್ತೀಯ ಮಮ್ಮಿ? ಕೈಯಲ್ಲಿ ಹಾಕ್ತಾರಂತೆ. ಕೈಯಲ್ಲೇ ಗೊತ್ತು. ರವೆ ಎಲ್ಲ ಕೊತ್ತಂಬತ್ತಾಯ್ತಲ್ಲ, ನೀಟಾಗಿ ಬರುತ್ತಾ? ಹಾಂ, ನೋಡ್ತಾ ಬರ್ತೈತಿ. ಫೈನ್, ನೋಡ್ತಾ ಇರು ಬರುತ್ತೆ ಅಂತ ಹೇಳಿದ್ರು. ನೋಡೋಣ. ಇನ್ನು ವೇಟ್ ಮಾಡ್ತಾ ಇದ್ದೀವಿ ದೋಸೆಗೆ. ಹೊಟ್ಟೆ ಹಸಿತಿದೆಯಾ? ನನಗೂ ತುಂಬ ಹೊಟ್ಟೆ ಹಸಿತಿದೆ. ಅಮ್ಮ ದೋಸೆ ಹಾಕ್ತಿದ್ದಾರೆ. ನಾನು ಹೋದೆ ಕಿಚನಲ್ಲಿ ಹೆಲ್ಪ್ ಮಾಡೋಣ ಅಂತ. ಅಮ್ಮ ಹೋಗು, ನೀನೇನು ಹೆಲ್ಪ್ ಮಾಡಬೇಡ, ನಾನೇ ಮಾಡ್ಕೊತೀನಿ ಅಂದರು. ಅದಕ್ಕೆ ಕುತ್ಕೊಂಡು ವೇಟ್ ಮಾಡ್ತಾ ಇದ್ದೀವಿ. ರವೆ ದೋಸೆ ರೆಡಿ ಆಗಿದೆ. ಹೇಗಿದೆ ರವೆ ದೋಸೆ? ಚೆನ್ನಾಗಿ ಮಾಡೋರಾ? ಉಪ್ಪುಪ್ಪಾ? ಉಪ್ಪುಪ್ಪಾಗೋಗ್ಬಿಟ್ಟೈತಂತೆ. ಸರಿ, ಅಡ್ಜಸ್ಟ್ ಮಾಡ್ಕೊಂಡು ತಿನ್ನೋಣ. ಹೊಟ್ಟೆ ಹಸಿತಿದೆ ಪಾಪ, ಅವ್ರಿಗೂ ಟಯರ್ಡ್ ಆಗಿರುತ್ತೆ. ತಿಂದು ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಬ್ರೇಕ್ಫಾಸ್ಟ್ ಆಯಿತು. ಬ್ರೇಕ್ಫಾಸ್ಟ್ ರೆಡಿಯಾಗಿ ತಿನ್ನೋಷ್ಟೊತ್ತಿಗೆ 2 o'clock ಆಯಿತು. ಊಟ ಹಂಗೆ ಮಾಡಿ ಮಲಗಿ ಎದ್ದೋಳಷ್ಟೊತ್ತಿಗೆ ಇಷ್ಟೊತ್ತಾಗಿದೆ. ಇವಾಗ ಟೈಮ್ 4 o'clock ಏನೋ ಆಗಿದೆ. ಬಾಡಿ ಬೇರೆ ಫುಲ್ ಟಯರ್ಡ್ ಆಗೋಗ್ಬಿಟ್ಟಿತ್ತು ಗೈಸ್ ಇವತ್ತು. ಯಾಕಂದರೆ ನೆನ್ನೆ ನೈಟ್ ಯಾವುದೋ ಒಂದು ಸೀರೀಸ್ ನೋಡ್ತಿದ್ದೆ, ಕೊರಿಯನ್ ಸೀರೀಸು. ಸಖತ್ ಇಂಟ್ರೆಸ್ಟ್ ಆಗಿತ್ತು. ಮಲಗೋ ಅಷ್ಟೊತ್ತಿಗೆ 3 o'clock 3:30 ಆಗೋಗ್ಬಿಟ್ಟಿತ್ತು. ಇನ್ನು ಬೆಳಗ್ಗೆ ಮಮ್ಮಿ 8 ಗಂಟೆಗೆಲ್ಲ ಎಬ್ಬರಿಸಿದ್ರು ದೇವಸ್ಥಾನಕ್ಕೆ ಹೋಗಬೇಕು ಅಂತ. ನಾನು ಎದ್ದು ರೆಡಿ ಆಗೋ ಅಷ್ಟೊತ್ತಿಗೆ ಲೇಟ್ ಆಗೋಯಿತು. ನಮ್ಮ ಮನೇಲಿ ನನ್ನ ರೂಮಲ್ಲಿ ಒಂದು ಪ್ಲ್ಯಾಂಟ್ ಇದೆ. ನಮ್ಮಮ್ಮ ಯಾವುದೋ ತಂದು ಇಟ್ಟಿದ್ದಾರೆ. ಅದು ತೋರಿಸ್ತೀನಿ. ನಿಮ್ಗೇನಾದರೂ ಅದ್ರ ಹೆಸರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಇರಿ ತೋರಿಸ್ತೀನಿ. ಇದೆ ಆ ಪ್ಲ್ಯಾಂಟು. ಮನಿ ಪ್ಲ್ಯಾಂಟ್ ಒಂದಿದೆ, ಮತ್ತು ಇದು ಯಾವುದೋ ನನಗೆ ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ. ಒಂಥರ ಗುಡ್ ವೈಬ್ಸ್ ಕೊಡ್ತಿದೆ ಇದು ನನ್ನ ರೂಮ್ಗೆ. ನೋಡ್ತಿರ್ಬೋದು ಈ ಬಾಟಲ್ಸು. ಇದು ಕಲೆಕ್ಟ್ ಮಾಡಿಕೊಂಡು ಚಿಕ್ಕದಾಗಿ ಕಸ್ಟಮೈಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಫ್ಲವರ್ ಪಾಟ್ ಥರ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಓಕೆ ಗಾಯ್ಸ್, ನಾನು ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಯಾಕೋ ಇವತ್ತು ಫುಲ್ ಬಾಡಿ ಗೇವ್ ಅಪ್ ಆಗ್ತಿದೆ, ನಿದ್ದೆ ಬರ್ತಿದೆ, ಟಯರ್ಡ್ ಫೀಲ್ ಆಗ್ತಿದೆ. ಇವತ್ತು ನಮ್ಮ ತಮ್ಮನ ಮನೆಗೆ TV ಬರುತ್ತೆ ಅಂತ ಕಾಲ್ ಮಾಡಿ ಹೇಳಿದರು. ಬುಕ್ ಮಾಡಿ ಬಂದಿದ್ವಲ್ಲ, ಕಾಲ್ ಮಾಡಿದ್ರು ಇವತ್ತು ಡೆಲಿವರ್ ಮಾಡ್ತೀವಿ ಅಂದ್ಬಿಟ್ಟು. ಬಟ್ ಅನ್ಫಾರ್ಚುನೇಟ್ಲಿ ನಾಳೆ ಮಾಡ್ತೀನಿ ಅಂತ ಮತ್ತೆ ಕಾಲ್ ಮಾಡಿ ಹೇಳಿದ್ರು. ಹಾಗಾಗಿ ಅದು ಕ್ಲಿಪ್ ನಾನು ಆ್ಯಕ್ಚುಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೆ ಈ ವ್ಲಾಗಲ್ಲಿ, ಆಗಿಲ್ಲ. ಸೊ ನೆಕ್ಸ್ಟ್ ವಿಡಿಯೋ ಅದ್ರ ಬಗ್ಗೆನೇ ಹಾಕ್ತೀನಿ. ಆಗಲೇ ಹೇಳಿದ್ನಲ್ವ ನಾನು, ನಮ್ಮ ತಮ್ಮನ ಮನೆಯಲ್ಲಿ ಹೊಸ TV ಅಂತ. ಸೊ ಅದನ್ನೇ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವ್ಲಾಗ್ ಅದೇ ಆಗಿರುತ್ತೆ, ನ್ಯೂ TV ಇನ್ ಮೈ ಬ್ರದರ್ಸ್ ಹೋಮ್ ಅಂತ. ಸೊ ಯಾ, ಓಕೆ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಮತ್ತೆ ಸಿಗೋಣ. ಕೀಪ್ ಸ್ಮೈಲಿಂಗ್. She walks in with that swing, got the whole place buzzing like spring.